ಕತ್ತಲಾದ್ರೆ ಸಾಕು ಬೆಂಗಳೂರು ಜ್ಞಾನ ಭಾರತಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಗಂಧದ ಮರಗಳು ನಾಪತ್ತೆಯಾಗ್ತಿವೆ. ಇತ್ತೀಚೆಗೆ 10 ಮರಗಳನ್ನು ಕಳ್ಳತನ ಮಾಡಲಾಗಿದ್ದು ಕಳೆದ 1 ವರ್ಷದಲ್ಲಿ ಒಟ್ಟು 36 ಗಂಧದ ಮರಗಳು ಕಳವಾಗಿವೆ. ಕಳೆದ 2 ವಾರಗಳಿಂದ ಮತ್ತೆ ಗಂಧದ ಮರಗಳ ಕಳ್ಳತನವಾಗಿದ್ದು ಗಂಧದ ಮರ ರಕ್ಷಿಸಲು ವಿವಿ ಖರ್ಚು ಮಾಡುತ್ತಿರುವ ಹಣ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗ್ತಿದೆ. ಭದ್ರತಾ ಸಿಬ್ಬಂದಿ ನಿಯೋಜಿಸಿ ರಬ್ಬರ್ ಬುಲೆಟ್ಗಳನ್ನು ನೀಡಿದ್ರು ಮರ ಕಳುವು ಕಂಟ್ರೋಲ್ಗೆ ಬರ್ತಿಲ್ಲ. ಮರ ಕಟ್ ಮಾಡೋ ಯಂತ್ರಗಳೊಂದಿಗೆ ವಿವಿಗೆ ಎಂಟ್ರಿ ಕೊಡೋ ಕಳ್ಳರು ರಾತ್ರೋರಾತ್ರಿ ಗಂಧದ ಮರಗಳನ್ನು ಕತ್ತರಿಸಿ ಎಗರಿಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕಳುವಾದ ಮರಗಳು ವಿವಿ ಮುಖ್ಯ ರಸ್ತೆಯಲ್ಲಿದ್ದ ಮರಗಳಾಗಿವೆ. ಜನಸಂದಣಿ ಇರೋ ಜಾಗದಲ್ಲೇ ಗಂಧದ ಮರಗಳನ್ನು ಕಡಿಯಲಾಗ್ತಿದೆ. ಈ ಅಂಶಗಳನ್ನು ಗಮನಿಸಿದ್ರೆ ಕಳ್ಳರು ಹೊರಗಿನವರಲ್ಲ, ವಿವಿಯಲ್ಲಿ ಇರೋದಾ ಅನ್ನುವಂಥ ಅನುಮಾನ ಕೂಡ ಸದ್ಯ ಮೂಡ್ತಾ ಇದೆ. ಇನ್ನು ವಿವಿ ಅಧಿಕಾರಿಗಳೇ ಗಂಧದ ಮರ ಕಳ್ಳತನವಾಗ್ತಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಸದ್ಯ ಇದು ವಿವಿಯೋ ಅಥವಾ ಕಳ್ಳರ ಅಡ್ಡೆಯೋ ಅನ್ನುವಂಥ ಪ್ರಶ್ನೆ ಸದ್ಯ ಉದ್ಭವಿಸ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಒಳಗಡೆ ಇರುವಂತಹ ಮರಗಳನ್ನ ಯಾರೋ ಬಂದು ಕದ್ದು ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದನ್ನ ಸ್ವತಃ ಅಧಿಕಾರಿಗಳೇ ಒಪ್ಪಿಕೊಳ್ತಾ ಇದ್ದಾರೆ. ಆದ್ರೆ ಇವೆಲ್ಲವನ್ನೂ ಕೂಡ ನೋಡಿದ್ರೆ ಮಷೀನಿಂದ ಕತ್ತರಿಸಿರುವಂತಹ ಮರಗಳು ಎಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಅನುಮಾನ ಮೂಡೋದಿಲ್ವಾ? ಕಳ್ಳರು ಹೊರಗಿನವರಲ್ಲ, ಒಳಗೆ ಇರಬಹುದು ಅನ್ನುವಂಥದ್ದು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇತ್ತೀಚೆಗೆ ಗಂಧ ಮರಗಳು ಹೆಗ್ಗಿಲ್ಲದೆ ಇರುವಂತದ್ದು ಅಂದ್ರೆ ರಾತ್ರಿ ಹೊತ್ತು ಆದ್ರೆ ಅಲ್ಲಿರುವಂತಹ ಮುಖ್ಯ ರಸ್ತೆಗಳನ್ನ ಕ್ಲೋಸ್ ಮಾಡ್ತಾರೆ. ಜೊತೆಗೆ ಸಿಬ್ಬಂದಿಗಳಿಗೆ ಒಂದು ರಬ್ಬರ್ ಬುಲೆಟ್ ಅನ್ನು ಕೂಡ ಕೊಟ್ಟಿರುವಂತದ್ದು, ಜೊತೆಗೆ ಬಿಗಿ ಬಂದೋಬಸ್ತ್ ಪೊಲೀಸ್ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 1 ವರ್ಷಕ್ಕೆ 36 ಮರಗಳು ಕಟ್ಟಾದ್ರೆ 10 ದಿನದಲ್ಲಿ 15 ಮರಗಳು ಕೂಡ ಕಟ್ಟಾಗಿದ್ದಾವೆ. ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ರೆ ಅಲ್ಲಿರುವಂತಹ ಅಧಿಕಾರಿಗಳ ಗುಂಪಿನಿಂದಲೇ ಈ ಮರಗಳು ಕಟ್ಟಾಗ್ತಿದೆ ಅನ್ನೋದು ಕೂಡ ಸಾಬೀತಾಗುತ್ತೆ. ಯಾಕಂದ್ರೆ ಎಲ್ಲ ಭದ್ರತೆ ನಡುವೆ ಕೂಡ ಯಂತ್ರಗಳು ತಂದು ಆ ಬೆಳೆಗಳನ್ನ ಕಟ್ ಮಾಡೋಕೆ ಯಾರನ್ನು ಕೂಡ ಸಾಧ್ಯ ಇಲ್ಲ. ಅದು ಕೂಡ ಮುಖ್ಯ ರಸ್ತೆಯಲ್ಲಿರುವಂತಹ ಗಂಧದ ಮರಗಳನ್ನ ಇರುವಾಗ ಅಧಿಕಾರಿಗಳು ಆ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಈ ಗಂಧದ ಮರಗಳ ಕಳ್ಳತನದ ಹಿಂದೆ ಅಲ್ಲಿರುವಂತಹ ಸಿಬ್ಬಂದಿಗಳ ಕೈವಾಡ ಇರುವುದು ಸ್ಪಷ್ಟವಾಗಿ ಗೊತ್ತಿರುತ್ತದೆ. ಯಾಕಂದ್ರೆ ಕಳೆದ 10 ದಿನಗಳಲ್ಲಿ ಸಾಕಷ್ಟು ಓಕೆ ಮುತ್ತಪ್ಪ ಮತ್ತೆ ನಿಮ್ ಜೊತೆಗೆ ಸಂಪರ್ಕಿಸ್ತೇನೆ. ಇನ್ನು ಕುಲಸಚಿವರಾಗಿರುವಂತಹ BK ರವಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. BK ರವಿ ಅವರು, ಒಂದು ಕಡೆ ನೋಡ್ತಾ ಹೋದ್ರೆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಮರಗಳ ಕಳ್ಳತನ ಆಗ್ತಾ ಇದೆ. ಅಲ್ಲಿ ಮಷೀನ್ ಅನ್ನು ತೆಗೆದುಕೊಂಡು ಬಂದು ಮರ ಕತ್ತರಿಸಲಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಒಳಗಿನವರೇ ಕಳ್ಳರು ಇರಬಹುದಾ ಅನ್ನುವಂತ ಶಂಕೆ ಕೂಡ ಇದೆ. ಏನ್ ಹೇಳ್ತೀರಿ ಅಂತ? ಈ ಬಗ್ಗೆ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ದೂರು ಕೂಡ ಸಲ್ಲಿಸಿದ್ದೀವಿ. ಓಕೆ, ಆ ಬಗ್ಗೆ ನಮ್ಮ ಆಂತರಿಕ ಭದ್ರತೆಯವ್ರಿಗೂ ಕೂಡ ನಾನು ಕರೆದು ಸಿಕ್ಕಾಪಟ್ಟೆ ವಾರ್ನಿಸಿದ್ದೀನಿ. ಅದೇ ಕೆಲವು ಕಡೆ ಈ ಕಾಂಪೌಂಡ್ ಇಲ್ಲದೆ ಇರೋ ಕಡೆಯಿಂದ ಏನೋ ನುಸುಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ಗುಮಾನಿ ಇದೆ. ಅದು ಯಾರು ಇನ್ವಾಲ್ವ್ ಆಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ನಾವು ತನಿಖೆ ಗೊತ್ತಾಗುತ್ತೆ. ಅಲ್ಲ, ಇವತ್ತು ನಿನ್ನೆಯಿಂದ ಕಳ್ಳತನ ಆಗ್ತಿಲ್ಲ ಗಂಧದ ಮರ, ವರ್ಷಾನುಗಟ್ಲೆಯಿಂದ ಕಳ್ಳತನ ಆಗ್ತಿದೆ. ಜೊತೆಗೆ ರಬ್ಬರ್ ಬುಲೆಟ್ ಅನ್ನು ಕೊಟ್ಟಿದ್ದೀರಾ ಹೊಡೆಯೋದಕ್ಕಲ್ಲಿ. ಇಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿದ್ದೀರಾ ಮರಗಳನ್ನ ರಕ್ಷಣೆ ಮಾಡೋದಕ್ಕೆ. ಹೌದು, ಯಾವ್ದು ಯಾಕೆ ಸಾಧ್ಯ ಆಗ್ತಿಲ್ಲ? ಎಲ್ಲಾ ಒಳಗಡೆಯಿಂದ ಭದ್ರತೆ ಕೊಟ್ಟರು, ಅದು ಹೇಗೆ ಕಳ್ಳರು ಬಂದು ಕದ್ಕೊಂಡು ಹೋಗ್ತಾ ಇದ್ದಾರೆ? ಅದು ಮಧ್ಯರಾತ್ರಿನಲ್ಲಿ ಎಲ್ಲಿ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅದೇ ನಾನು ಈಗಾಗಲೇ ಹೇಳಿದ್ನಲ್ಲ ನಿಮ್ಗೆ. ಕೆಲವು ಕಡೆ ಏನಾಗಿದೆ, ನಮ್ದು ತುಂಬಾ ವಾಸ್ಟ್, ತುಂಬಾ ವಿಸ್ತೀರ್ಣವಂತ ಪ್ರದೇಶ ಅಲ್ವಾ. ಕೆಲವು ಕಡೆ ಎಲ್ಲೆಲ್ಲಿ ಕಾಂಪೌಂಡ್ ಇದೆ ಅಲ್ಲಿಂದ ಬರಕ್ ಆಗ್ತಿಲ್ಲ. ಒಂದು 2-3 ನಮ್ ಸೆಕ್ಯೂರಿಟಿ ಅವರು ಕೂಡ ರಾತ್ರಿ ಎಲ್ಲ ಅಟ್ಟಿಸ್ಕೊಂಡು ಹೋಗಿದ್ದಾರೆ. ಹಿಡಿಯಕ್ ಹೋದಾಗ ಅವರು ಕೈಗೆ ಸಿಕ್ಕಿಲ್ಲ. ಕಾಡಿನ ಮಧ್ಯದಲ್ಲಿ ಎಲ್ಲ ನಾಪತ್ತೆ ಆಗ್ತಿದ್ದಾರೆ. ಅದು ಯಾರು ಮಾಡ್ತಿದಾರೆ ಏನು ಅನ್ನೋದ್ರ ಬಗ್ಗೆ ತನಿಖೆ ಮುಗಿದ್ಮೇಲೆ ಗೊತ್ತಾಗುತ್ತೆ. ಅಲ್ಲ, ಇಲ್ಲಿ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಯಾವ್ದು ಚಿಕ್ಕ ಮರ ಏನಲ್ಲ, ದೊಡ್ಡ ದೊಡ್ಡ ಮರಗಳೇ ಇದು. ಜೊತೆಗೆ ಯಾರು ಅಲ್ಲಿ ಕತ್ತರಿಸೋದಕ್ಕೆ ಕೈಯಿಂದ ಕತ್ತರಿಸ್ತಾ ಇಲ್ಲ, ಮಷೀನ್ ಅನ್ನೇ ಬಳಸ್ತಾ ಇದಾರೆ. ಇಲ್ಲ ಮಿಷಿನ್ ತರ್ತಾ ಇದಾರೆ, ಕೈಯಲ್ಲಿ ಕತ್ತರಿಸಕ್ ಆಗಲ್ಲ ಸರ್. ಮತ್ತೆ ಹಾಗೆ ಮಿಷಿನ್ ತಂದು ಅಲ್ಲಿ ಕತ್ತರಿಸಿ, ಜೊತೆಗೆ ರಾತ್ರೋರಾತ್ರಿ ಅಲ್ಲಿಂದ ಯಾವ್ದೋ ವೆಹಿಕಲ್ ಮೂಲಕನೇ ತಗೊಂಡು ಹೋಗ್ಬೇಕು ಅಂತ ದೊಡ್ಡ ಮರನ ಕೈಯಿಂದ ಕೂಡ ಆಗೋದಿಲ್ಲ. ಇಲ್ಲ, ನಿಮ್ಮ ವಿಜುವಲ್ ತುಂಬಾ ದೊಡ್ಡ ಮರ ತೋರಿಸಿರೋಂಥದ್ದು, ಅದು ಹಳೆಯದದು. ಅದೆಲ್ಲ ಡಿಪಾರ್ಟ್ಮೆಂಟ್ ವಶದಲ್ಲಿ ಇದೆ. ಅದು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವಶದಲ್ಲೂ ಇದೆ. ಕೆಲವ್ರು ಏನ್ ಮಾಡ್ತಾರೆ, ಹಿಂಗೆ ಅರ್ಧ ಹಿಂಗ್ ಕಡಿತಾರಲ್ಲ, ನಮ್ ಸೆಕ್ಯೂರಿಟಿ ಓಡಿದ ತಕ್ಷಣ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರ. ಅಂದ್ರೆ ಮರ ಯಾವ್ದು ಎತ್ಕೊಂಡು ಹೋಗ್ತಿಲ್ಲ, ಎಲ್ಲ ಅಲ್ಲೇ ಯಾವ ಸೆಕ್ಯೂರಿಟಿ ಅವ್ರು ಬಂದ್ಬಿಡ್ತಾರೋ ಅರ್ಧ ಕಡ್ದ್ಬಿಟ್ಟು ಓಡೋಗ್ಬಿಡ್ತಾರೆ. ಅದು ನಮ್ಮ ಅಧಿಕಾರಿಗಳು ವಶದಲ್ಲಿ ಇದೆ. ಅದು ಎಲ್ಲದನ್ನೂ ಅವ್ರು ಹೊತ್ಕೊಂಡು ಹೋಗಕ್ ಆಗೋದಿಲ್ಲ ಅಲ್ಲಿಂದ. ಅಂದ್ರೆ ಎಲ್ಲಾ ಮರಗಳು ಹೊತ್ಕೊಂಡು ಹೋಗಿಲ್ಲ ಅಧಿಕಾರಿಗಳ ಹತ್ರನೇ. ಯಾವ ಮರ? ಇಲ್ಲ, ಎಲ್ಲಾ ಮರನು ಹೊತ್ಕೊಂಡು ಹೋಗಿಲ್ಲ. ಹಳೇದು ಕೆಲವು ಕಡೆ ಹೊತ್ಕೊಂಡು ಹೋಗಿದ್ದಿರ್ಬೋದು, ಬಟ್ ಇತ್ತೀಚೆಗೆ ಆಗಿರೋ ಘಟನೆಗಳಲ್ಲಿ ಹೊತ್ಕೊಂಡು ಹೋಗಿಲ್ಲ. ಎಲ್ಲ ನಮ್ಮ ಅಧಿಕಾರಿಗಳ ವಶದಲ್ಲಿದೆ. ಅಂದ್ರೆ ಗಂಧದ ಮರ ಎಲ್ಲ ನಿಮ್ಮ ವಶದಲ್ಲೇ ಇದೆ, ಯಾರು ಎತ್ಕೊಂಡು ಹೋಗಿಲ್ಲ. ಕಡಿಯಕ್ಕೆ ಶುರು ಮಾಡ್ತಾರೆ. ನಮ್ ಸೆಕ್ಯೂರಿಟಿ ಹಿಡ್ಕೊಳಕ್ ಬಂದ ತಕ್ಷಣ ಅರ್ಧಕ್ ಬಿಟ್ಟು ಓಡೋಗ್ಬಿಡ್ತಾರೆ. ನನಗೆ ಬೇಜಾರೇನಂದ್ರೆ ಕಳ್ಳರು ಬಂದು ಚೆನ್ನಾಗಿರೋ ಮರನ ಹಾಳು ಮಾಡ್ಬಿಡ್ತಾ ಇದಾರೆ. ಅಲ್ಲ, ಇಷ್ಟೆಲ್ಲಾ ಭಯ ಇಲ್ದೆ, ಇಷ್ಟೆಲ್ಲಾ ಭೀತಿ ಇಲ್ದೆ ಏಕಾಏಕಿ ಒಳಗಡೆ ಬಂದು ಮರ ಕತ್ತರಿಸ್ತಾರೆ ಅಂದ್ರೆ ಕಳ್ಳರು ಯಾಕೋ ಒಳಗಿನವರೇ ಇರ್ಬೇಕಾ ಅಂತ?
ಏನೋ ಅದ್ರ ಬಗ್ಗೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲ, ಪೊಲೀಸ್ ದೂರ್ ಕೊಟ್ಟಿದ್ದೀರಾ, ಎಲ್ಲಿಗೆ ಬಂದಿದೆ ತನಿಖೆ, ಏನ್ ನಡೀತಾ ಇದೆ ಅಂತ? ಪ್ರತಿ ಬಾರಿನೂ ಅಲ್ಲಿ ಗಂಧದ ಮರ ಕಳ್ತನ ಆಗುತ್ತೆ. ಅವಾಗ ವಿವಿಯಿಂದ ಬರೋ ಉತ್ತರ ಇಷ್ಟೇ, ನಾವು ದೂರ್ ಕೊಟ್ಟಿದ್ದೀವಿ, ನೋಡ್ತಾರೆ ಪೊಲೀಸರು ಅಂತ. ಹೌದು ಅಲ್ಲ, ನಡೀತಾ ಇದೆ, ನೋಡೋಣ, ಇವರೇ ಗೊತ್ತಾದ್ಮೇಲೆ ತಿಳಿಸ್ತೀನಿ. ಓಕೆ, ಧನ್ಯವಾದ ಬಿಕೆ ರವಿ ಅವರೇ ಟಿವಿನ ಜೊತೆ ಮಾತಾಡಿದಕ್ಕೆ. ಇದು ಕುಲಸಚಿವರು ಹೇಳ್ತಾ ಇರುವಂತ ಮಾತು. ಪದೇ ಪದೇ ಕಳ್ತನ ನಡೀತಾನೆ ಇರುತ್ತೆ. ಗಂಧದ ಮರನ ಕಳ್ತನ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಕೆಲವೊಂದಷ್ಟು ಗಂಧದ ಮರ ಎತ್ಕೊಂಡು ಹೋಗಿದ್ದಾರೆ, ಇನ್ನೊಂದು ಎತ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗದಿರೋ ಮರ ನಮ್ಮ ಹತ್ರನೇ ಇದೆ. ಪ್ರತಿನಿತ್ಯವೂ ನಡೀತಾ ಇದೆ ಇದು. ನಾವು ಪೊಲೀಸರು ದೂರು ಕೊಟ್ಟಿದ್ದೀವಿ, ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾರೆ ನೋಡೋಣ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ತನ್ನದೇ ವಿವಿಯ ಕ್ಯಾಂಪಸ್ನಲ್ಲಿ ಇರುವಂತಹ ಮರವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ವಿವಿಗೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಒಂದೆರಡಲ್ಲ, ಇಲ್ಲಿಗೆ 36 ಗಂಧದ ಮರಗಳು ಕಳ್ಳತನ ಆಗ್ತಾ ಇದೆ. ಅಲ್ಲಿ ಮಷೀನ್ ಅನ್ನ ತಂದು ಮರನ ಕತ್ತರಿಸಿ ತದನಂತರದಲ್ಲಿ ಅಲ್ಲಿಂದ ಮರನ ಶಿಫ್ಟ್ ಮಾಡಲಾಗ್ತಾ ಇದೆ. ಹೀಗಿದ್ರೂ ಕೂಡ ಅಲ್ಲಿರುವಂತಹ ಕುಲಸಚಿವರಿಗಾಗ್ಲಿ ಅಥವಾ ಅಧಿಕಾರಿಗಳಿಗಾಗ್ಲಿ ಅದ್ರ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಪೊಲೀಸರ ಮೇಲೆ ಜವಾಬ್ದಾರಿನ ವಹಿಸಿ ಅಲ್ಲಿ ಸುಮ್ಮನಾಗಿದ್ದಾರೆ. ದೃಶ್ಯದಲ್ಲೂ ಕೂಡ ಸ್ಪಷ್ಟವಾಗುತ್ತೆ, ಯಾವುದೋ ಚಿಕ್ಕ ಚಿಕ್ಕ ಮರ ಅಲ್ಲ, ದೊಡ್ಡ ದೊಡ್ಡ ಮರಗಳನ್ನ ಕತ್ತರಿಸ್ತಾ ಇದ್ದಾರೆ. ದೊಡ್ಡ ಮರ ಕತ್ತರಿಸಿದ ನಂತರದಲ್ಲಿ ಅದನ್ನ ಎತ್ಕೊಂಡು ಹೋಗೋದಕ್ಕೆ ವೆಹಿಕಲ್ ಕೂಡ ತರಬೇಕಾಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ನೋಡೋಣ ಮಾಡೋಣ ಅನ್ನುವಂಥ ಉತ್ತರ ಸದ್ಯ ಜ್ಞಾನ ಭಾರತೀಯ ಕುಲಸಚಿವ BK ರವಿ ಅವರಿಂದ ವ್ಯಕ್ತವಾಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಕಳ್ಳರ್ಯಾರು ಕೂಡ ಹೊರಗಡೆಯವರಿಲ್ಲ. ಯೂನಿವರ್ಸಿಟಿಯ ಒಳಗಡೆ ಇದ್ದುಕೊಂಡೇ ಆ ಗಂಧದ ಮರಗಳನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿದವರು, ಜೊತೆಗೆ ಆ ಕ್ಯಾಂಪಸ್ ಅನ್ನ ಪೂರ್ತಿಯಾಗಿ ಅಭ್ಯಾಸ ಮಾಡಿರೋರೆ ಯಾರೋ ಆ ಕೃತ್ಯನ ಎಸಗ್ತಾ ಇದ್ದಾರೆ, ಯಾರೋ ಆ ಮರಗಳನ್ನ ಕತ್ತರಿಸ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯ ಸ್ಪಷ್ಟ ಆಗ್ತಾ ಇದೆ.